ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ನುಗ್ಗೇಹಳ್ಳಿ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆಯನ್ನು ಗ್ರಾಮ ಪಂಚಾಯಿತಿ ಹಾಗೂ ಕೃಷಿ ಸಂಪರ್ಕ ಕೇಂದ್ರದ ವತಿಯಿಂದ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಿವರಾಮ ಹಾಗೂ ಸಿಬ್ಬಂದಿ ವರ್ಗ ಭಾಗವಹಿಸಿದರು. ಇದೇ ವೇಳೆ ಕೃಷಿ ಅಧಿಕಾರಿ ದಿನೇಶ್, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಮಹದೇವಮ್ಮ ಶಂಕರ್, ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಂಜುನಾಥ್ ಸೇರಿದಂತೆ ಗ್ರಾಮಸ್ಥರಾದ ರಮೇಶ್, ಜಿತೇಂದ್ರ ಕುಮಾರ್ ಹಾಗೂ ಕೃಷಿ ಸಂಪರ್ಕ ಇಲಾಖೆಯ ಸಿಬ್ಬಂದಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಅಂಬೇಡ್ಕರ್ ಅವರ ಸಾಧನೆಗಳು, ಜೀವನ ಚರಿತ್ರೆ ಹಾಗೂ ದೇಶಕ್ಕೆ ನೀಡಿದ ಕೊಡುಗೆಗಳನ್ನು ಸ್ಮರಿಸಿ ಗೌರವ ಸಲ್ಲಿಸಿದರು. ಹಾಸನ ಜಿಲ್ಲೆ ಮಾಜಿ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾದಂಥ ಮೇಡಮ್ ನಾನೊಂದೆರಡು ಮಾತಾಡ್ತಾರೆ. ಜೈ ಭೀಮ್. 135ನೇ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ನಮ್ಮ ನಾಡಿನಾದ್ಯಂತ ಅತಿ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೇವೆ. ಏಕೆಂದರೆ ನಮ್ಮ ಅಂಬೇಡ್ಕರ್ ಅವರು ಸಂವಿಧಾನ ಹಾಕೊಟ್ಟಂಥವ್ರು. ಹಳ್ಳಿ ಉದ್ಧಾರ ಆಯಿತು ಅಂದರೆ ನಮ್ಮ ದೇಶ ಉದ್ಧಾರ ಆಗುತ್ತೆ. ನಮ್ಮ ಕೃಷಿಯೇತರರು ಹೆಚ್ಚು ಕೃಷಿಗೆ ಮತ್ತು ನೀರಾವರಿಗೆ ಒತ್ತು ಕೊಡ್ತು ಅಂತಂದರೆ ನಮ್ಮ ದೇಶ ಉದ್ಧಾರ ಆಗುತ್ತೆ. ಅದೇ ರೀತಿ ನಮ್ಮ ಅಂಬೇಡ್ಕರ್ ಅವರು ಮಹಿಳೆಯರಿಗೆ ಮೀಸಲಾತಿನೇ ಇರಲಿಲ್ಲ. ಮತ್ತೆ 25 ಎಕರೆ ಜಮೀನಿರಂತ ಜನರಿಗೆ ಮಾತ್ರ ಓಟಿನ ಹಕ್ಕಿತ್ತು. ಜನಸಾಮಾನ್ಯರಿಗೆ ಓಟಿನ ಹಕ್ಕಿರಲಿಲ್ಲ. ಓಟಿನ ಹಕ್ಕನ್ನು ತಂದುಕೊಟ್ಟಂಥವ್ರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದನ್ನೆಲ್ಲ ತಾವೆಲ್ಲರೂ ಕೂಡ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕೊಟ್ಟಂತ ದಾರಿಲಿ ತಾವೆಲ್ಲರೂ ಸಾಗಬೇಕು. ಯಾಕೆಂತಂದ್ರೆ ಇವತ್ತು ಜನಸಾಮಾನ್ಯರಿಗೆ ಮಹಿಳೆಯರಿಗೂ ಓಟ್ನ ಹಕ್ಕಲ್ಲ, ಮತ್ತೆ ಮೀಸಲಾತಿನೇ ಇರಲಿಲ್ಲ. ಮೀಸಲಾತಿನ ತಂದುಕೊಟ್ಟವರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಾನು ಇವತ್ತೊಂದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದೀನಿ ಅಂತಂದ್ರೆ ಬಾಬಾ ಸಾಹೇಬ್ ಹಾಕೊಟ್ಟಂತ ದಾರಿನಲ್ಲಿ ಮೀಸಲಾತಿಯಿಂದ ನಾನು ಆಗಿದ್ದೀನಿ. ಅದೇ ರೀತಿ ತಾಲೂಕ್ ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ಗ್ರಾಮ ಪಂಚಾಯತಿ ಆಗಿರ್ಬೋದು, ಇವತ್ತು ನಾವು ಒಂದು ಮೆಂಬರ್ ಆಗಿದ್ದೇವೆ ಅಂದ್ರೆ ಸಂವಿಧಾನ ಅಡಿನಲ್ಲಿ ಆಗಿರೋಂಥದ್ದು. ತಾವು ಅದನ್ನೆಲ್ಲ ಮನಗಂಡು ರೈತಾಪಿ ವರ್ಗದವರು ಹೆಚ್ಚು ಕೃಷಿಗೆ ಒತ್ತು ಕೊಟ್ಟು ಅಂಬೇಡ್ಕರ್ ಹಾಕೊಟ್ಟಂತ ಸಿದ್ಧಾಂತವನ್ನ ತಾವೆಲ್ಲರೂ ಅವರ ತತ್ವ ಸಿದ್ಧಾಂತನ ಅಳವಡಿಸ್ಕೊಂಡು ತಾವೆಲ್ಲರೂ ಹೋಗ್ಬೇಕು ಅಂತ ಹೇಳ್ತಾ ಈ ವೇದಿಕೆ ಹೊಂದಿಸಿ ತಮ್ಮೆಲ್ಲರಿಗೂ ಸಾಷ್ಟಾಂಗ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಭೀಮ್. ಭಾಷೆಗಳನ್ನು ತಿಳಿಸ್ತಾ ಡಾಕ್ಟರ್ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಹಿಂದುಳಿದ ಜಾತಿಯಲ್ಲಿ ಜನಿಸಿದ್ರು ಸಹ ಅವತ್ತಿನ ಕಷ್ಟ ಕಾರ್ಪಣ್ಯ ಮತ್ತು ಅವತ್ತಿನ ಜನಜೀವನ ನಮ್ಮ ಭಾರತ ದೇಶದಲ್ಲಿ ಅಧೋಗತಿಯಲ್ಲಿತ್ತು, ಅಸಹಾಯಕರಾಗಿದ್ದರು. ಮತ್ತು ಜಾತಿ ನಿಂದನೆಯಿಂದ ಪೂರ್ತಿ ಏನಾಯ್ತು, ಮೇಲ್ವರ್ಗದವರು ಅವರಿಂದ ಬದುಕಕ್ಕೆ ಸಾಧ್ಯನೇ ಇಲ್ಲ. ಕುಡಿಯೋ ನೀರಿರಲಿ ಮತ್ತು ಊರಿನಿಂದ ಹೊರಗಡೆ ಇರೋಂಥ ಒಂದು ಪರಿಸ್ಥಿತಿಯಲ್ಲಿ ಅವಾಗ ಜನನ ತಾಳಿ ಅವತ್ತಿನ ಪರಿಸ್ಥಿತಿಯೆಲ್ಲ ಅವಲೋಕಿಸಿ ಅವರು ಒಂದು ಯಾರೂ ಸಹ ಇಲ್ಲಿವರೆಗೂ ಅಷ್ಟು ಡಿಗ್ರಿಗಳನ್ನು ಪದವಿಯನ್ನು ಅವ್ರು ಮಾಡೇ ಇಲ್ಲ. ಎಲ್ಲ ಪದವಿಗಳನ್ನು ಸುಮಾರು ಒಂದು 25-35 ಪದವಿಗಳನ್ನು ಮಾಡಿ ಜ್ಞಾನಾರ್ಜನೆಯಿಂದ ಏನು ಒಂದು ಹಿಂದುಳಿದ ಸಮುದಾಯ ಇತ್ತು, ಏನು ಭಾರತ ದೇಶದಲ್ಲಿ ಅಸಮಾನತೆ ತುಂಬಿ ತುಳುಕ್ತಾ ಇದ್ದಂತಾಗ ಅವರು ದೃಢವಾಗಿ ಸಂಕಲ್ಪಿಸಿ ಇವತ್ತು ಅವ್ರನ್ನ ಎಲ್ಲ ಹೊಗಳ್ತಾವ್ರೆ, ಎಲ್ಲರನ್ನೂ ಆ ಕಡೆ ಕಿಳ್ತಾರೆ. ಪಾಪ ಅವ್ರು ಇದ್ದಾಗ ಯಾರು ಈ ಒಂದು ಗೌರವನೇ ತೋರಿಸಿಲ್ಲ. ಅವರು ಅನುಭವಿಸಿರುವಂಥ ಕಷ್ಟ, ಅವ್ರನ್ನ ಬೆಳವಣಿಗೆಯನ್ನು ಸಹಿಸಿಲ್ಲ. ಇವತ್ತ ಎಲ್ಲರೂ ಹಂಚ್ಕೊಳ್ತಾವ್ರೆ, ನಮಗೆ ಬೇಕು ಅಂಬೇಡ್ಕರ್ ಅಂದರೆ ನಮಗೆ ಅಂತ. ಅವತ್ತಿನ ಕಷ್ಟ ಕರ್ಪಣ್ಯದಲ್ಲಿ ಅವ್ರನ್ನ ಆ ಕ್ಷಣದಲ್ಲಿಯೂ ಸಹ ಅವರು ಒಂದು ಸಂವಿಧಾನವನ್ನು ರಚನೆ ಮಾಡಿದರು 1950ನೇ ಇಸ್ವಿಯಲ್ಲಿ. ಅವತ್ತಿನ ಅಧ್ಯಕ್ಷರಾಗಿ ಈ ಒಂದು ಎಲ್ಲ ಏನು ಸಂವಿಧಾನದಲ್ಲಿ ಹಕ್ಕುಗಳಿವೆ, ಮತದಾನ ಹಕ್ಕು ಮತ್ತು ಶೈಕ್ಷಣಿಕ ಹಕ್ಕುಗಳು, ಪ್ರತಿ ಪ್ರಜೆಗೆ ಇಂಡಿಯಾದಲ್ಲಿ ಯಾರು ಹಿಂದುಳಿದವರೇ ಒಂದು ಮೀಸಲಾತಿ ಕೊಟ್ಟು ಎಲ್ಲರನ್ನೂ ಮುನ್ನೆಲೆಗೆ ತರಲಿಕ್ಕೆ ಅವರ ಶ್ರಮ ಅಪಾರವಾದದ್ದು. ಅವರ ಕಷ್ಟ, ಅವರ ಎಷ್ಟೋ ಮಕ್ಕಳು, ಹೆಂಡತಿ ಎಲ್ಲನೂ ತ್ಯಾಗ ಮಾಡಿ ಇವತ್ತೇನಾದರೂ ಒಂದು ಸುಖಿ ಕುಟುಂಬ ಏನಾದರೂ ಇದೆ ಜಾತಿ ವರ್ಗ. ಇವತ್ತೇನಾಗಿದೆ, ಸರ್ಕಾರನೇ ಸಹ ಅವರು ಜಾತಿ ನಿರ್ಮೂಲನೆಗೆ ಒದ್ದಾಡಿದರು. ಈಗ ಸರ್ಕಾರ ಜಾತಿನ ಈಗ ಜಾಸ್ತಿ ಮಾಡಿದೆ. ನಮ್ಮ ಸಂಘಟನೆಗಳಲ್ಲಿ ಎಲ್ಲರೂ ದ್ವೇಷ ಇರ್ತೈತೆ. ಎಲ್ಲ ಸರ್ಕಾರನೇ ಮೀಸಲಾತಿ ತಂದು ಅವತ್ತಿಗಿಂತ ಹೆಚ್ಚಿಗೆ ಇವತ್ತೇ ಅಸಮತೋಲನ ಜಾಸ್ತಿ ಮಾಡಿದೆ. ಈ ಪಾಪ ಅವರು ಅವತ್ತಿನ ಎಲ್ಲ ತೊರೆದು ಈ ಒಂದು ನಮ್ಮ ದೇಶಕ್ಕೆ ಮುನ್ನುಡಿಯಾಗಿದ್ದಾರೆ. ಅವರಿಗೆ ಇವತ್ತೊಂದು ನೆನಪಿಸ್ಕೊಳ್ಳೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ